ಆತ್ಮೀಯ ವಿದ್ಯಾರ್ಥಿಗಳಿಗೆ ಸೊ ಇವತ್ತಿನ ಈ ಒಂದು ವಿಡಿಯೋಕ್ಕೆ ಎಲ್ಲರಿಗೆ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಯಾವ ರೀತಿ ಡೆಟರ್ಸ್ ಅಕೌಂಟು ಮತ್ತು ಬಿಲ್ಸ್ ರಿಸಿಬಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅಂತಕ್ಕಂಥ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಯಾರಾದರೂ ನಮ್ಮ ವಿಡಿಯೋಗಳನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲತ್ತ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ. ನೋಡಿರಿ, from the following particulars taken out from the books of Sri Sai, who kept them under single entry system, prepare total debtors account and total bills receivable account. ನೋಡ್ರಿ, ಸೊ ಕೊಟ್ಟಿರ್ತಕ್ಕಂಥ ಕ್ವಶನ್ದಾಗ ಏನು ಕೇಳ್ತಾರಪ್ಪ ಅಂತಂದ್ರೆ ಟೋಟಲ್ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರ್ತ ಮತ್ತು ಟೋಟಲ್ ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಮಾಡಿರ್ತ ಹೇಳ್ತಾನೆ. ಹಾಗಾದ್ರೆ ಡೆಟರ್ಸ್ ಅಕೌಂಟಿಗೆ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಕೊಡ್ತಾನೆ? So total debtors as on 1/1/2009 that is 30,000 ಅಂದ್ರೆ ಓಪನಿಂಗ್ ಡೆಟರ್ಸ್ ಅನ್ನು ಏನು ಮಾಡ್ಯಾನ್ರಿ ಕ್ವಶನ್ದಾಗ ಕೊಟ್ಟಾನ. ಸೊ ಈ ಓಪನಿಂಗ್ ಡೆಟರ್ಸ್ ಅನ್ನು ಎಲ್ಲಿ ಬರೀಬೇಕಪ್ಪ ಅಂತಂದ್ರೆ ಡೆಟರ್ಸ್ ಅಕೌಂಟ್ ಟು ಸೈಡ್. ದೆನ್ ಬಿಲ್ಸ್ ರಿಸೇಬಲ್ ಆಸ್ ಆನ್ 1/1/2009 ದಟ್ ಈಸ್ ಓಪನಿಂಗ್ ಬಿಲ್ಸ್ ರಿಸೇಬಲ್. ಹಂಗಾರೆ ಬಿಲ್ಸ್ ರಿಸೇಬಲ್ ಅಕೌಂಟ್ ಟು ಸೈಡ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಅಮೌಂಟನ್ನು ಬರೀಬೇಕು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದಿ ಅಬೌವ್ ಡ್ಯೂರಿಂಗ್ ದ ಇಯರ್ 2009 ಅಂದ್ರೆ 2009 ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಟ್ರಾನ್ಸಾಕ್ಷನ್ಸ್ಗಳು ಅವ ಬಗ್ಗೆ ಏನು ಮಾಡತ್ತಾನ ಇಲ್ಲೇ ಇನ್ಫಾರ್ಮೇಷನನ್ನು ಕೊಡಕತ್ತಾನ. ಹಂಗಾರೆ ಏನು ರೀ ಕ್ರೆಡಿಟ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸನ್ನು ಎಲ್ಲಿ ಬರಿತೀವಿ ರೀ ಡೆಟರ್ಸ್ ಅಕೌಂಟ ಟು ಸೈಡ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಡೆಟರ್ಸ್ ಅಕೌಂಟ ಬೈ ಸೈಡ್ ಏನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನು ಎಂಟ್ರಿ ಮಾಡ್ತೀವಿ. ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ದಟ್ ಈಸ್ ಡೆಟರ್ಸ್ ಅಕೌಂಟು ಬೈ ಸೈಡ್ ಬರಿತೀವಿ, ಬಿಲ್ಸ್ ರಿಸೇಬಲ್ ಅಕೌಂಟು ಟು ಸೈಡ್. ಸೊ ಈ ಟ್ರಾನ್ಸಾಕ್ಷನ್ ಏನಕ್ಕೈತಪ್ಪ ಅಂತಂದ್ರೆ ಎರಡು ಕಡೆ ಎಫೆಕ್ಟ್ ಆಕೈತಿ ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡೀವಿ. ಫಾರ್ಮ್ಯಾಟ್ ಹೇಳ್ಬೇಕಾದ್ರೆ ಏನು ಮಾಡೀವಿ ಡಿಸ್ಕಷನ್ ಮಾಡೀವಿ. ಸೊ ಇದನ್ನು ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಾನ ಅಮೌಂಟ ನಮಗೆ ಏನೂ ಸಮಸ್ಯೆ ಇಲ್ಲ, ಎರಡೂ ಅಕೌಂಟ್ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಬೋದು. ಇದನ್ನು ಮಿಸ್ ಮಾಡಿದ್ರೆ ಮಾತ್ರ ಏನಕ್ಕೈತಪ್ಪ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಕೈತಿ. ಸೊ ಅದನ್ನು ಏನು ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಕೊಟ್ಟಾನ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಅಂದ್ರೆ ಬಿಲ್ ಮುಖಾಂತರ ಕ್ಯಾಶನ್ನು ರಿಸೀವ್ ಮಾಡಿರಿ ಇದ್ರ ಎಲ್ಲಿ ಎಂಟ್ರಿ ಮಾಡ್ತೀವಿ ರೀ ಬಿಲ್ಸ್ ರಿಸೇಬಲ್ ಅಕೌಂಟ್ ಬೈ ಸೈಡ್. ದೆನ್ ಬ್ಯಾಡ್ ಡೇಟ್ಸ್. ಸೊ ಡೆಟರ್ಸ್ ಅಕೌಂಟ್ ಬೈ ಸೈಡ್. ಸೊ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್. ಸೊ ದಟ್ ಈಸ್ ಡೆಟರ್ಸ್ ಅಕೌಂಟ್ ಬೈ ಸೈಡ್. ಬಿಲ್ಸ್ ರಿಸೇಬಲ್ ಡಿಸ್ಹಾನರ್. ಸೊ ದಟ್ ಈಸ್ ಡೆಟರ್ಸ್ ಅಕೌಂಟ್ ಟು ಸೈಡ್ ಬರ್ತೀವಿ, ಬಿಲ್ಸ್ ರಿಸೇಬಲ್ ಅಕೌಂಟ್ ಬೈ ಸೈಡ್. ಸೇಲ್ಸ್ ರಿಟರ್ನ್ ದಟ್ ಈಸ್ ಡೆಟರ್ಸ್ ಅಕೌಂಟ್ ಬೈ ಸೈಡ್. ಸೊ ಈ ರೀತಿ ಕ್ವಶನನ್ನು ಕೊಟ್ಟಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಡೆಟರ್ಸ್ ಅಕೌಂಟ್ ಒಳಗೆ ಏನು ಮಿಸ್ ಮಾಡ್ಯಾನ ಮತ್ತು ಬಿಲ್ಸ್ ರಿಸೇಬಲ್ ಅಕೌಂಟ್ದಾಗ ಏನು ಮಿಸ್ ಮಾಡ್ಯಾನ ಅಂತಕ್ಕಂಥದ್ದು ನೋಡಬೇಕು. ಸೊ ಇಲ್ಲಿ ಓಪನಿಂಗ್ ಬಿಲ್ ಅಮೌಂಟನ್ನು ಕೊಟ್ಟಾನ, ಓಪನಿಂಗ್ ಡೆಟರ್ಸು ಕೂಡ ಕೊಟ್ಟಾನ. ಸೊ ದೆನ್ ಡೆಟರ್ಸ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ರೆಡಿಟ್ ಸೇಲ್ಸ್ ಕೊಟ್ಟಾನ. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಾನ. ಹಂಗಾರೆ ಡೆಟರ್ಸ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಐಟಮ್ಸ್ಗಳನ್ನು ಏನು ಮಾಡ್ಯಾನ್ರವ ನಮಗೆ ಕೊಟ್ಟಾನ. ಡೆಟರ್ಸ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಐಟಮ್ಸ್ಗಳನ್ನು ಕೊಟ್ಟಾನ. ಅಂದ್ರೆ ಓಪನಿಂಗ್ ಡೆಟರ್ಸ್ ಕೊಟ್ಟಾನ, ಕ್ರೆಡಿಟ್ ಸೇಲ್ಸ್ ಕೊಟ್ಟಾನ, ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಾನ. ಹಂಗಾರೆ ಏನು ಮಿಸ್ ಮಾಡ್ಯಾನ? ಸೊ ಇಲ್ಲೇ ಡೆಟರ್ಸ್ ಅಕೌಂಟ್ದಾಗ ಏನು ಮಿಸ್ ಮಾಡ್ಯಾನ ರೀ ಕ್ಲೋಸಿಂಗ್ ಡೆಟರ್ಸನ್ನು ಮಿಸ್ ಮಾಡ್ಯಾನ. ಅದನ್ನು ಏನು ಮಾಡ್ಬೇಕು ನಾವು ಇಲ್ಲೇ ಕಂಡುಹಿಡಿಬೇಕು. ಹಂಗಾರೆ ಬಿಲ್ಸ್ ರಿಸೇಬಲ್ ಅಕೌಂಟ್ದಾಗ ಏನು ಮಿಸ್ ಮಾಡ್ಯಾನ? ಸೊ ಓಪನಿಂಗ್ ಬಿಲ್ಸ್ ರಿಸೇಬಲ್ ಕೊಟ್ಟಾನ, ದೆನ್ ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಾನ, ದೆನ್ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಕೊಟ್ಟಾನ. ಹಂಗಾರೆ ಇಲ್ಲಿ ಏನು ಮಾಡ್ಯಾನ? ಇಲ್ಲಿ ಕೂಡ ಏನು ಮಾಡ್ಯಾನ ರೀ ಕ್ಲೋಸಿಂಗ್ ಬಿಲ್ಸ್ ರಿಸೇಬಲನ್ನು ಮಿಸ್ ಮಾಡ್ಯಾನ. ಹಂಗಾರೆ ನಾವು ಕ್ಲೋಸಿಂಗ್ ಡೆಟರ್ಸನ್ನು ಕಂಡುಹಿಡಿಬೇಕು ಮತ್ತು ಕ್ಲೋಸಿಂಗ್ ಬಿಲ್ಸ್ ರಿಸೇಬಲ್ ಏನು ಮಾಡ್ಬೇಕು ರೀ ಕಂಡುಹಿಡಿಬೇಕು. ಸೊ ಇವೆರಡೂ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಕ್ಲೋಸಿಂಗ್ ಡೆಟರ್ಸನ್ನು ಕಂಡುಹಿಡ್ತೀವಿ ಮತ್ತು ಕ್ಲೋಸಿಂಗ್ ಬಿಲ್ಸ್ ರಿಸೇಬಲನ್ನು ಕಂಡುಹಿಡ್ತೀವಿ. ಸೊ ಎಕ್ಸಾಮಿನೇಷನ್ದಾಗ 5 ಮಾರ್ಕ್ಸಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾನೆ. ಹಂಗಾರೆ ಡೆಟರ್ಸ್ ಅಕೌಂಟ್ ದಟ್ ಈಸ್ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಟು ಸೈಡ್ ಏನು ಮಾಡಿರಿ ಸ್ಟಾರ್ಟ್ ಮಾಡಿರಿ. ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ದಟ್ ಈಸ್ 30,000. ಸೊ ಓಪನಿಂಗ್ ಡೆಟರ್ಸ್ ಎಷ್ಟು ಕೊಟ್ಟಾನ್ರಿ 30,000 ಕೊಟ್ಟಾನ. ಸೊ ಟು ಸೈಡ್ ಮತ್ತೆ ಏನು ಬರಿತೀವಿ ದಟ್ ಈಸ್ ಕ್ರೆಡಿಟ್ ಸೇಲ್ಸ್ ಎಷ್ಟು ಕೊಟ್ಟಾನ್ರಿ 1,81,500. ಸೊ ಮತ್ತೇನು ಬರ್ತೀವಿ ಟು ಸೈಡ್ ದಟ್ ಈಸ್ ಟು ಬಿಲ್ಸ್ ರಿಸೇಬಲ್ ಡಿಸ್ಹಾನರ್ಡ್. ಸೊ 1,500. ಸೊ ನೆಕ್ಸ್ಟ್ ಟು ಸೈಡ್ ಎಲ್ಲ ಐಟಮ್ಸ್ ಮುಗಿದು ಇನ್ನು ಬೈ ಸೈಡ್ ಏನು ಬರೀಬೇಕು ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ದಟ್ ಈಸ್ 90,000.
ಸೊ ಬೈ ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟ ನೋಡ್ರಿ ಎಷ್ಟು ಕೊಟ್ಟನ್ರಿ 75,000. ಈ ಐಟಮ್ ಏನಾಕೈತಪ್ಪ ಅಂತಂದ್ರೆ ಎರಡೂ ಕಡೆ ಎಫೆಕ್ಟ್ ಆಕೈತಿ. ಅಂದ್ರೆ ಬಿಲ್ಸ್ ರಿಸೇಬಲ್ ಅಕೌಂಟ್ದಾಗೂ ಕೂಡ ಬರ್ತೈತಿ, ಡೆಟರ್ಸ್ ಅಕೌಂಟ್ದಾಗೂ ಕೂಡ ಏನಕ್ಕೈತ್ರಿ ಇದನ್ನ ಮೆನ್ಷನ್ ಮಾಡ್ತಾನ. ನೆಕ್ಸ್ಟ್ ಮತ್ತೆ ಡೆಟರ್ಸ್ ಅಕೌಂಟ್ದಾಗ ಏನು ಬರ್ತೈತಿ, ದಟ್ ಈಸ್ ಬ್ಯಾಡ್ ಡೇಟ್ಸ್. ಸೊ ನೋಡ್ರಿ ಬ್ಯಾಡ್ ಡೇಟ್ಸ್ ಎಷ್ಟು ಕೊಟ್ಟಾನ 1,800. ಸೊ ಡಿಸ್ಕೌಂಟ್ ಅಲೌಡ್ ದಟ್ ಈಸ್ 4,200. ಸೊ ಸೇಲ್ಸ್ ರಿಟರ್ನ್ ಎಷ್ಟು ಕೊಟ್ಟ ನೋಡ್ರಿ, ಸೇಲ್ಸ್ ರಿಟರ್ನ್ 6,000. ಎಷ್ಟು ಕೊಟ್ಟನ್ರಿ 6,000. ಹಂಗಾರೆ ನಾವಿಲ್ಲಿ ಏನು ಕಂಡುಹಿಡಿಬೇಕು? ಸೊ ಎಲ್ಲ ಐಟಮ್ಸ್ಗಳನ್ನು ಎಂಟ್ರಿ ಮಾಡಿದೀವಿ ನೋಡ್ರಿ. ರೆಡ್ ಒಳಗೆ ಇರ್ತಕ್ಕಂಥದ್ದು ಕೊಟ್ಟಾನ ಇಲ್ಲಿ, ಅಂದ್ರೆ ಅವು ಕಂಪಲ್ಸರಿ ಇರಲೇಬೇಕು. ರೆಡ್ ಒಳಗೆ ಕೊಟ್ಟಿರ್ತಕ್ಕಂಥದ್ದು ಏನಾಗಿರ್ಬೇಕು ರೀ, ಕಂಪಲ್ಸರಿ ಇರಲೇಬೇಕು. ಹಂಗಾರೆ ಕೊಡ್ಲಾರ್ದೇನು? ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ನೀವು ಮಾಡಿಲ್ರಿ, ಕೊಟ್ಟಿಲ್ಲ. ಸೊ ಹಂಗಾರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಆಟೋಮೆಟಿಕ್ ಡಿಫ್ರೆನ್ಸ್ ಬೈ ಸೈಡ್ ಬರ್ತೈತಿ. ಹಂಗಾರೆ 2 ಸೈಡ್ ಟೋಟಲ್ ಮಾಡ್ಕೋರಿ, ಎಷ್ಟು ಬತ್ರಿ 2,13,000 ಟೋಟಲ್ ಆಯಿತು. ಸೊ ಎರಡು ಸೈಡ್ 2,13,000 ಆಗಬೇಕು. ಹಂಗಾರೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರ್ತೈತಿ ರೀ, 2,13,000 ಮೈನಸ್ 1,77,000. ಅಂದ್ರೆ 1,77,000 ಅಂದ್ರೆ ಇದು ವಸ್ತು ಟೋಟಲ್ ಮಾಡಿದಾಗ ನಿಮ್ಗೆ ಏನಕ್ಕೈತಿ ರೀ 1,77,000 ಬರ್ತೈತಿ. ಹಂಗಾರೆ ಎಷ್ಟು ಬರ್ತಪ್ಪ ನಮ್ಮ ಕ್ಲೋಸಿಂಗ್ ಡೇಟರ್ಸ್ ಅಂತಂದ್ರೆ 36,000. ಸೊ ಕ್ಲೋಸಿಂಗ್ ಡೇಟರ್ಸ್ ಎಷ್ಟು ರೀ 36,000. ಡನ್. ಡೆಟರ್ಸ್ ಅಕೌಂಟ್ ಆದ ತಕ್ಷಣ ಏನು ಮಾಡ್ಬೇಕು ರೀ, ಬಿಲ್ಸ್ ರಿಸೇಬಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಬಿಲ್ಸ್ ರಿಸೇಬಲ್ ಅಕೌಂಟ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸ್ಗಳನ್ನು ಎಂಟ್ರಿ ಮಾಡ್ಕೊತ ಹೋಗ್ಬಿಡ್ರಿ. ಸೊ ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ದಟ್ ಈಸ್ ಓಪನಿಂಗ್ ಬಿಲ್ಸ್ ರಿಸೇಬಲ್ ಎಷ್ಟು ಕೊಟ್ಟನ್ರಿ 15,000. ಹಂಗಾರೆ ಟೂ ಸೈಡ್ ಏನು ಬರ್ತೈತ್ರಿ, ಡೆಟರ್ಸ್ ದಟ್ ಈಸ್ ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟೈತ್ರಿ 75,000. ಈ ಐಟಮು ಎರಡು ಕಡೆ ಎಫೆಕ್ಟ್ ಆಕೈತೆ ಅಂತ ಹೇಳಕತ್ತೀವಿ, ಇಲ್ಲೂ ಬರ್ತೈತಿ. ಸೊ ದೆನ್ 75,000 ಡೆಟರ್ಸ್ ಅಕೌಂಟ್ ಬೈ ಸೈಡ್ ಕೂಡ ಏನಕ್ಕೈತ್ರಿ ಎಫೆಕ್ಟ್ ಆಕೈತಿ. ಎರಡೂ ಕಡೆ ಬರ್ತಕ್ಕಂಥ ಐಟಮ್ ಇದು, ಎರಡು ಕಡೆ ಏನಕ್ಕೈತ್ರಿ ಎಫೆಕ್ಟ್ ಆಕೈತಿ. ನೆಕ್ಸ್ಟ್ ಬೈ ಸೈಡ್ ಬೈ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಎಷ್ಟು ಕೊಡ್ತಾನ್ರಿ 70,500 ಅಮೌಂಟನ್ನು ಕೊಡ್ತಾನ. ಹಂಗಾರೆ ಬೈ ಡೆಟರ್ಸ್ ದಟ್ ಈಸ್ ಬಿಲ್ಸ್ ರಿಸೇಬಲ್ ಇದನ್ನು ಕೂಡ ಎರಡು ಕಡೆ ಎಫೆಕ್ಟ್ ಆಕೈತ್ರಿ. ಬಟ್ ಇದನ್ನು ಫೈಂಡ್ ಔಟ್ ಮಾಡಂಗಿಲ್ಲ, ಕೊಟ್ರ ಎರಡು ಕಡೆ ಬರೋದು, ಬಿಟ್ರೆ ಬಿಟ್ಬಿಡ್ರಿ, ಏನು ಸಮಸ್ಯೆ ಇಲ್ಲ. ಸೊ ಬಿಲ್ಸ್ ರಿಸೇಬಲ್ ಡಿಸ್ಹಾನರ್ ದೆನ್ ಡೆಟರ್ಸ್ ದಟ್ ಈಸ್ ಡಿಸ್ಹಾನರ್ 1,500. ಹಂಗಾರೆ ಈ ಬಿಲ್ಸ್ ರಿಸೇಬಲ್ ಅಕೌಂಟ್ದಾಗ ಏನು ಮಿಸ್ ಮಾಡ್ಯಾನ ಅಂತ ಹೇಳಿನೋ, ಸೊ ಕ್ಲೋಸಿಂಗ್ ಬಿಲ್ಸ್ ರಿಸೇಬಲನ್ನು ಮಿಸ್ ಮಾಡ್ಯಾನ. ಸೊ ಕ್ಲೋಸಿಂಗ್ ಬಿಲ್ಸ್ ರಿಸೇಬಲ್ ಕಂಡುಹಿಡಬೇಕಪ್ಪ ಅಂತಂದ್ರೆ ಬೈ ಸೈಡೇ ಡಿಫ್ರೆನ್ಸ್ ಬರ್ತೈತಿ. ಹಂಗಾರೆ ಟೂ ಸೈಡ್ ಟೋಟಲ್ ಮಾಡ್ಕೋರಿ 90,000. ಸೊ ಬೈ ಸೈಡ್ ಟೋಟಲ್ 90,000 ಬರ್ರಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ದಟ್ ಈಸ್ 90,000 ಮೈನಸ್ 72,000 ಮಾಡಿದಾಗ 18,000 ಏನಕ್ಕೆ ನಮ್ಮದು ಡಿಫ್ರೆನ್ಸ್ ಬರ್ತೈತಿ. ಸೊ ಈ ರೀತಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಡೆಟರ್ಸ್ ಅಕೌಂಟ ಮತ್ತು ಬಿಲ್ಸ್ ರಿಸೇಬಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಎಕ್ಸಾಮಿನೇಷನ್ದಾಗ 5 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಏನಕ್ಕಿಪ್ಪ ಅಂತಂದ್ರೆ ಕೇಳ್ತಾನೆ. ಅದು ನಿಮಗೆ ಬರೀ ಡೆಟರ್ಸ್ ಅಕೌಂಟ್ ಕೇಳ್ಬೋದು, ಅಥವಾ ಬಿಲ್ಸ್ ರಿಸೇಬಲ್ ಅಕೌಂಟ್ ಕೇಳ್ಬೋದು, ಅಥವಾ ಎರಡೂ ಕೂಡಿ ಏನು ಮಾಡ್ಬೋದು ರೀ ಕೇಳ್ತಕ್ಕಂಥದ್ದು. ಸೊ ಯಾವಾಗ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ, 100% 5 ಮಾರ್ಕ್ಸ್ ಏನಕ್ಕೈತ್ರಿ ಬಂದೇ ಬರ್ತೈತಿ. ಒಂದನ್ನ ತಲೆ ಇಟ್ಕೋರಿ, ಈ ಅಕೌಂಟ್ದಾಗ ಡೆಟರ್ಸ್ ಅಕೌಂಟ್ದಾಗ ಯಾಕೆ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಂತೇಳಿ ಕೂಡ ಕ್ವಶನ್ ಕೇಳ್ತಾನೆ. ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಸೊ ಟು ಫೈಂಡ್ ಔಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಕ್ರೆಡಿಟ್ ಸೇಲ್ಸ್, ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತೇಳಿ ಬರೀಬೇಕು. 2 ಮಾರ್ಕ್ಸಿಗೂ ಕೂಡ ಕೇಳ್ತಾನೆ ರೀ. ಇಲ್ಲೇ ನೀವು 7-8 ಮಾರ್ಕ್ಸ್ ಆರಾಮ್ಸರಿ ತೊಗೋಬೋದು. ಸೊ ಆ ಕಾರಣಕ್ಕೆ ಸೊ ಕೇರ್ಫುಲ್ಲಾಗಿ ಪ್ರತಿಯೊಂದು ಫಸ್ಟ್ ಫಾರ್ಮೆಟ್ ಅರ್ಥ ಮಾಡ್ಕೋರಿ, ಪ್ರಾಬ್ಲಮ್ಸ್ಗಳನ್ನು ಕೂಡ ನೋಡಿರಿ. ಸೊ ಈಸಿಯಾಗಿ ನಿಮಗೆ ಏನಕ್ಕೈತ್ರಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೊ ಇವತ್ತಿನ ಈ ವಿಡಿಯೋದಾಗ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕಂಡುಹಿಡಿದ್ವಿ. ಬಟ್ ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀವಿ, ಬಿಲ್ಸ್ ರಿಸೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಮಿಸ್ ಇರತಕ್ಕಂಥ ಐಟಮ್ಸನ್ನು ಕಂಡುಹಿಡಿತೀವಿ. ಅಂದ್ರೆ ಈ ಐಟಮ್ ಮಿಸ್ ಆಗಿದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಈ ಐಟಮ್ ಮಿಸ್ ಮಾಡಿದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನೋಡೋಣತ್ತ. ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ದಯವಿಟ್ಟು ತಮ್ಮಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ ಈ ವಿಡಿಯೋಸ್ಗಳನ್ನು ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಏನೇ ಅಪ್ಡೇಟ್ಸ್ ಆದರೂ ಕೂಡ ನಿಮ್ಗೆ ಏನಕ್ಕಪ್ಪ ಅಂತಂದ್ರೆ ಈ ವಿಡಿಯೋಸ್ಗಳು ಲಭ್ಯ ಆಗ್ತವೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಕೈತಿ. ಸೊ ಆದಷ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ.